ನಮಸ್ತೆ, ಶುಭೋದಯ ಎಲ್ರಿಗೂ. ಹೇಗಿದ್ದೀರಾ? ಇದು ಫ್ರೈಡೆ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಈಗ ಟೈಮ್ ಬಂದ್ಬಿಟ್ಟು 4:45 ಆಗಿದೆ. ಆಸ್ ಯೂಶುವಲ್ ನಾನು ಡೈಲಿ ಇಷ್ಟೊತ್ತಿಗೆನೆ ಎದ್ದೇಳೋದು. ಯಾಕಪ್ಪ ಅಂತಂದ್ರೆ ನಾನು 8:30ಗೆ ಹೋಗ್ಬೇಕು ಹಾಸ್ಪಿಟಲ್‌ಗೆ. ಇನ್ನು ಮಕ್ಳುಗೂ ಕೂಡ 7:30ಗೆ ವ್ಯಾನ್ ಬರುತ್ತೆ. ಇಷ್ಟೊತ್ತಿಗೆ ಎದ್ರೇನೆ 8:30 ಅಷ್ಟರಲ್ಲಿ ಎಲ್ಲಾ ಕೆಲಸನೂ ಮುಗಿಯುತ್ತೆ. ಸೊ ನಾನು ಕಸ ಎಲ್ಲ ಗುಡಿಸ್ಕೊಂಡು ನೆಲನೂ ಕೂಡ ಎಲ್ಲ ಒರೆಸ್ಕೊಂಡೆ. ನೆಲ ಎಲ್ಲ ಒರೆಸ್ಕೊಂಡಾದ್ಮೇಲೆ ಹೊರಗಡೆ ಹೋದೆ. ಇನ್ನು ಹೊಸ್ಲಿಗೆ ಅದನ್ನು ಕೂಡ ತೊಳ್ಕೊಂಡು ಅದಕ್ಕೂ ಕೂಡ ಒಂದು ಅರಿಶಿನ ಕುಂಕುಮ ಮತ್ತೆ ರಂಗೋಲಿ ಎಲ್ಲ ಹಾಕೊಂಡೆ. ಆಸ್ ಯೂಶುವಲ್ ಎಲ್ರ ಮನೆಗೂ ಕೂಡ ಡೈಲಿ ಇದನ್ನ ಮಾಡ್ತಾರೆ. ನಾನು ಕೂಡ ಡೈಲಿ ಇದನ್ನ ಮಾಡ್ಬಿಟ್ಟೆನೆ ಮುಂದಿನ ಕೆಲಸನ ನಾನು ಮುಗಿಸ್ಕೊಳ್ಳೋದು. ಇನ್ನ ರಂಗೋಲಿ ಹಾಕಿದ್ದಾಯ್ತು. ರಂಗೋಲಿ ಹಾಕಿದ್ಮೇಲೆ ಇವತ್ತು ನನ್ಗೆ ಮಾರ್ನಿಂಗೇನೆ ಸಾಂಬಾರ್ ಮನೆ ಹತ್ರ ಬಂದಿತ್ತು. ಸೊ ಅದ್ರ ದರ್ಶನ ಮುಗಿಸ್ಕೊಂಡು ನಾನು ಒಳಗಡೆ ಬಂದೆ. ಒಳಗಡೆ ಬಂದಾದ್ಮೇಲೆ ಇವತ್ತು ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡೆ. ಅದ್ರ ಜೊತೆಗೆ ಒಂದು ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡ್ಕೊಂಡೆ. ಇನ್ನು ಮಕ್ಕಳೆಲ್ಲ ಹೊರಟ್ರು. ಇನ್ನು ಅಷ್ಟರಲ್ಲಿ ನನಗೆ ಸ್ನಾಕ್ಸ್‌ಗೆ ಸ್ವಲ್ಪ ವೆಜಿಟೇಬಲ್ಸ್, ಡ್ರೈ ಫ್ರೂಟ್ಸ್ ಎಲ್ಲಾನು ಕೂಡ ನಾನು ರೆಡಿ ಮಾಡ್ಕೊಂಡು ಒಂದು ಬಾಕ್ಸ್‌ಗೆ ಪಲಾವ್‌ನು ರೆಡಿ ಮಾಡ್ಕೊಂಡು ಅದನ್ನು ಕೂಡ ಹಾಕೊಂಡು ಇಟ್ಕೊಂಡೆ. ಇನ್ನ ಮಾರ್ನಿಂಗ್ ಪಲಾವ್‌ಗೆ ಹೆಚ್ಚಿರುವಂತ ತರಕಾರಿಗಳೆಲ್ಲ ಇತ್ತಲ್ವಾ, ಅದನ್ನ ನಾನು ಯಾವ್ದು ಕೂಡ ವೇಸ್ಟ್ ಮಾಡ್ಕೊಳ್ಳೋದಿಲ್ಲ. ಎಲ್ಲಾನು ಕೂಡ ನಾನು ಗಿಡಗಳಿಗೆ ಹಾಕ್ತೀನಿ. ಗಿಡಗಳಿಗೆ ಹಾಕೋದ್ರಿಂದ ಅದು ಒಂಥರ ಗೊಬ್ಬರ ಆಗತ್ತೆ. ಇನ್ನ ಎಲ್ಲಾ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ರೋಸಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನೋಡಕ್ಕೆ ಒಂದ್ ಖುಷಿ ಅನ್ಸುತ್ತೆ. ಇನ್ನ ಬೀನ್ಸ್ ಗಿಡಗಳು ಹಾಕಿದೆ. ಅದನ್ನು ಕೂಡ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಇನ್ನ ಇದು ಎಲ್ಲ ಮುಗಿಸೋ ಅಷ್ಟರಲ್ಲಿ ಕೆಲಸ ನನ್ಗೆ 8:00 ಆಯ್ತು. ಇನ್ನ ನಾನ್ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಆದೆ ನಾನು. ರೆಡಿ ಆಗಿ ಹೋಗೋ ಅಷ್ಟರಲ್ಲಿ ನಮ್ಮ ರೋಡ್ ಡಾಗೀಸ್ ಎಲ್ಲ ವೇಟ್ ಮಾಡ್ತಿತ್ತು. ಸೊ ಅದಕ್ಕೂ ಬಿಸ್ಕೆಟ್ ಹಾಕಿ ನಾನು ಆಫೀಸ್‌ಗೆ ಹೊರಟೆ.